ಇವತ್ತೇನು ಬೆಳಗ್ಗೆ ಪೇಪರಲ್ಲಿ ನಾನು ನೋಡಿ ಒಂಥರ ಭಾಳ ಬೇಜಾರು ಅನಿಸ್ತು ನನಗೆ. ಯಾಕಂದರೆ ಪೊಲೀಸರು ಅವ್ರ ಮ್ಯಾಗ ಲಾಠಿ ಚಾರ್ಜನ್ನು ಮಾಡಿದ್ದಾರೆ ಅಂತಂದು ಪೇಪರಲ್ಲಿ ಬಂದಿದೆ. ಯಾಕಂದರೆ ಈ ಥರ ಅವ್ರು ಆಲ್ರೆಡಿ ಮನಸ್ಸು ನೊಂದ್ಕೊಂಡಿದ್ದಾರೆ, ಪಾಪ ಮನೆ ಕಳ್ಕೊಂಡಿದ್ದಾರೆ, ಎಲ್ಲ ಜಾಗ ಕಳ್ಕೊಂಡಿದ್ದಾರೆ. ಅವ್ರ ಮ್ಯಾಗ ಈ ಥರ ಪೊಲೀಸರು ಲಾಠಿ ಚಾರ್ಜ್ ಮಾಡೋದು ಎಷ್ಟರ ಮಟ್ಟಿಗೆ ಒಳ್ಳೇದು ಅಂತಂದು ನಾನು ಭಾಳ ದುಃಖ ಅನಿಸ್ತು ನನಗೆ. ಅದಕ್ಕೋಸ್ಕರ ಇವತ್ತು ನಾನು ಇವತ್ತಿಲ್ಲ ನಾಳೆ ಪ್ರಮೋದ್ ಸಾವಂತರಿಗೆ ಹೋಗಿ ಮುಖ್ಯಮಂತ್ರಿಗೆ ಹೋಗಿ ಭೇಟಿಯಾಗಿ ನಾವು ಅಖಿಲ ಗೋವಾ ಕನ್ನಡ ಸಂಘ ವತಿಯಿಂದ ಎಲ್ಲ ನೇತೃತ್ವದಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗಿ ಹೇಳ್ತೀವಿ ನಾವು. ಯಾಕಂದರೆ ಈ ಥರ ನಾವು ಅವ್ರು ಕನ್ನಡಿಗರಿಗೆ ತ್ರಾಸ ಮಾಡಿದರೆ ಅವ್ರು ಎಲ್ಲಿ ಹೋಗ್ಬೇಕು? 40 ವರ್ಷ ಗಂಟಲೆ ಇಲ್ಲೇ ಇದ್ದಾರೆ. ಗೋವಾದಲ್ಲಿಯೂ ಅವ್ರಿಗೆ ಬಿಟ್ಟು ಕರ್ನಾಟಕದಲ್ಲಿ ಹೋಗೋಕ್ಕಾಗಲ್ಲ. ಯಾಕಂದರೆ ಅಲ್ಲೇ ಇಲ್ಲೇ ಅವ್ರ ಮಕ್ಕಳಾಗಿದ್ದಾವೆ, ಹುಟ್ಟಿದಾವೆ, ಎಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದಾರೆ. ಅವರು ಕರ್ನಾಟಕದಾಗ ಹೆಂಗೆ ಹೋಗ್ತಾರೆ ಈಗ? ಅದಕ್ಕೆ ಈ ಥರ ಅವ್ರ ಮ್ಯಾಗ ದೌರ್ಜನ್ಯ ಮಾಡಬೇಡಂತ ಸಿ ಎಮ್ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ಅವ್ರಿಗೆ ಆ ಸೈಡು ನಾರ್ತ್ದಲ್ಲಿ ಮನೆ ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರು ಇರೋದೆಲ್ಲ ಈ ಸೈಡ್ ನಾರ್ತಲ್ಲಿ, ಸೌತಲ್ಲಿ. ಅದಕ್ಕೆ ಆ ಸೈಡ್ ಕೊಟ್ಟರೆ ಅವರು ಅಲ್ಲಿ ಅವರಿಗೆ ಹೋಗೋಕೆ ಬರೋಕೆ ಭಾಳ ದೂರ ಆಗುತ್ತೆ. ಅದಕ್ಕೋಸ್ಕರ ಇಲ್ಲೇ ಎಲ್ಲರೂ ನೋಡ್ಕೊಟ್ಟು ಅವ್ರಿಗೆ ಹತ್ತಿರ ಇದ್ದಲ್ಲಿ ಅವರಿಗೆ ಒಂದಿಟ್ಟು ಮನಿ ಇಲ್ಲ, ಅವ್ರ ಜಾಗ ಒಂದಿಟ್ಟು ಮಾಡಿಕೊಡು ಅಂತಂದು ನಾವು ನಮ್ಮ ಮುಖ್ಯಮಂತ್ರಿ ಆದಂಥ ಪ್ರಮೋದ್ ಸಾವಂತ್ ಅವರಿಗೆ ಲೆಟರ್ ಬರ್ತೀವಿ. ಮತ್ತು ನಾವು ಆ ಜಾಗದಲ್ಲಿ ಸ್ಪಾಟ್ಸಿಗೆ ನಾಳೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾನು 4-5 ದಿನ ಇದ್ದಿರಲಿಲ್ಲ, ಇವತ್ತೇ ಬಂದಿದ್ದೀನಿ. ಅದಕ್ಕೆ ನಾಳೆ ಹೋಗಿ ಅವ್ರಿಗೆ ಒಂದು ಸಾಂತ್ವನ ಹೇಳಿ ಬರ್ತೀವಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾರು ಮಾಡ್ತೀನಿ. ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ,